ಅವಧಿಗೂ ಮುನ್ನವೇ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತಾ? ಸರ್ಕಾರ ಪತನದ ಬಗ್ಗೆ ಮುರುಗೇಶ್ ನಿರಾಣಿ ಭವಿಷ್ಯವನ್ನ ನುಡಿದಿದ್ದಾರೆ. ನೋಡಿ, ಬಿಜೆಪಿಯಲ್ಲಿ ಭವಿಷ್ಯ ನುಡಿಯೋರು ಜಾಸ್ತಿ ಆಗ್ತಾ ಇದ್ದಾರೆ. ಅಂದ್ರೆ ಸರ್ಕಾರದ ಅಳಿವು ಉಳಿವಿನ ಬಗ್ಗೆ ಯತ್ನಾಳ್ ಹೇಳ್ತಾರೆ, ಮತ್ತೊಬ್ಬ ಶಾಸಕರು ಹೇಳ್ತಾರೆ. ಈಗ ಮುರುಗೇಶ್ ನಿರಾಣಿ ಭವಿಷ್ಯವನ್ನ ನುಡಿದಿದ್ದಾರೆ. ಯಾವ ಉದ್ದೇಶ, ಯಾವ ಕಾನ್ಫಿಡೆಂಟ್ ಮೇಲೆ ಹೀಗೆ ಹೇಳ್ತಿದ್ದಾರೆ ಅವರು? ಏನಾದರೂ ಆಪರೇಷನ್ ಕಮಲ ಮತ್ತೆ ಸದ್ದು ಮಾಡ್ತಿದ್ಯಾ? ಹಾಗಾದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಪತನದ ಸ್ಥಿತಿಯಲ್ಲಿದೆ. ಇವರೇನಿನ್ನೂ 5-6 ತಿಂಗಳು ಕೂಡ ಹೋಗೋದಿಲ್ಲ. ಎಲೆಕ್ಷನ್ ಪರಿಸ್ಥಿತಿ ಬಂದರೆ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸರ್ಕಾರದ ಪತನದ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ. ಇವತ್ತು ಇಡೀ ಕರ್ನಾಟಕ ರಾಜ್ಯದ 7 ಕೋಟಿ ಜನ ಅವರಿಗೆ ಶಾಪ ಆಗ್ತಾ ಇದ್ದಾರೆ. ಯಾಕರೆ ಈ ಕಾಂಗ್ರೆಸ್ ಅನ್ನು ತಗೊಂಬಂದೀವಪ್ಪ ಅನ್ನುವಂಥದ್ದು. ಬರೀ ಸರ್ಕಾರ ಬರೋದ್ರ ಜೊತೆಗೇನೆ ಅವ್ರು ಬರಗಾಲನ್ನು ಸಹಿತ ತಗೊಂಬಂದ್ರು. ಇವತ್ತು ಹಿಂದೆಂದೂ ಕೇಳದರಿಯಾದಂಥ ಬರಗಾಲ ಸಹಿತ ಈ ವರ್ಷ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಈ ರೀತಿ ಕಾಂಗ್ರೆಸ್ ಸರ್ಕಾರ ಕೇವಲ ಒಬ್ಬರೊಬ್ಬರ ಮೇಲೆ ದೋಷಾರೋಪಣೆ ಮಾಡೋದ್ರ ಕಡೆನೇ ಕಾಲಹರಣವನ್ನು ಮಾಡ್ತಾ ಇದ್ದಾರೆ ಹೊರತು ಯಾವುದೇ ಅಭಿವೃದ್ಧಿ ಕೆಲಸ, ಹೊಸ ಒಂದು ಯೋಜನೆಗಳು ಜಾರಿಗೆ ಬರ್ತಾ ಇಲ್ಲ. ಇವತ್ತು ಇಡೀ ಕರ್ನಾಟಕ ರಾಜ್ಯದ ಮತ್ತಷ್ಟು ಮಾಹಿತಿ ಗುರು ಹಿರೇಮಠ್ ನೀಡ್ತಾರೆ. ಗುರು ಹಿರೇಮಠ್, ಈಗ ಸರ್ಕಾರದ ಅಳಿವು ಉಳಿವಿನ ಬಗ್ಗೆ ಬಿಜೆಪಿ ನಾಯಕರು ಒಬ್ಬೊಬ್ಬರೇ ಭವಿಷ್ಯ ನುಡಿತಾ ಇದ್ದಾರೆ. ಈಗ ಮುರುಗೇಶ್ ನಿರಾಣಿ ಯಾವ ಒಂದು ಆಧಾರದ ಮೇಲೆ ಹಿಂದೂ ಹೇಳಿಕೆ ಕಾನ್ಫಿಡೆಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ ಆಪರೇಷನ್ ಕಮಲದ ಏನಾದರೂ ವಾಸನೆ ಬರ್ತಿರ್ಬೋದಾ ಬಿಜೆಪಿಯಲ್ಲಿ? ಮಾಜಿ ಸಚಿವ ಮುರುಗೇಶ್ ನಿರಾಣಿ ಈಗ ಸರ್ಕಾರದ ಪತನದ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ. ಒಂದು 4-5 ತಿಂಗಳು ಇರ್ಬೋದು ಅಥವಾ 5-6 ತಿಂಗಳು ಇರ್ಬೋದು ಅಂತ ಹೇಳಿ, ಅಂದರೆ ಲೋಕಸಭಾ ಚುನಾವಣೆವರೆಗೂ ಕೂಡ ಈ ಸರ್ಕಾರ ಇರುತ್ತೆ ಅನ್ನುವಂಥ ಅರ್ಥದಲ್ಲಿ ಹೇಳಿದ್ದಾರೆ. ಯಾಕೆ ಬಿಜೆಪಿ ನಾಯಕರು ಪದೇ ಪದೇ ಹೇಳ್ತಾರೆ? ಕುಮಾರಸ್ವಾಮಿ ನೋಡಿದ್ರೆ ಮೊನ್ನೊಂದು ಬಾಂಬ್ ಹಾಕಿದ್ರು, ಲೋಕಸಭೆ ಚುನಾವಣೆವರೆಗೂ ಈ ಸರ್ಕಾರ ಇರುತ್ತೆ ಅಂತ. ಅಂದರೆ ಸದ್ದಿಲ್ಲದೆ ಏನಾದರೂ ಈ ರೀತಿಯಾದಂಥ ಬೆಳವಣಿಗೆಗಳು, ಶಾಸಕರನ್ನ ಸೆಳೆಯುವಂಥ ಪ್ರಯತ್ನಗಳು ನಡೀತಾ ಇರ್ಬೋದಾ? ಮತ್ತೆ ಸಂಪರ್ಕದಲ್ಲಿ ಗುರು ಹಿರೇಮಠ್ ಗಮನಿಸ್ತಾ ಇದ್ದೀವಿ, ಬಿಜೆಪಿ ಒಬ್ಬೊಬ್ಬರ ನಾಯಕರ ಹೇಳಿಕೆಯನ್ನ, ಈ ಒಂದು ಹೇಳಿಕೆಯಿಂದಾಗಿ ಎಲ್ಲೊಂದ್ ಕಡೆ ಆಪರೇಷನ್ ಕಮಲ ಸದ್ದು ಮಾಡ್ತಿದ್ಯಾ ಅಂತ ಈ ನಿರಾಣಿ ಅವರ ಹೇಳಿಕೆ ಕಾನ್ಫಿಡೆಂಟ್ ಇಲ್ಲ ನೋಡ್ತಾ ಇದ್ರೆ? ಪ್ರಭು, ಖಂಡಿತ. ಯಾಕಂತಂದ್ರೆ ಈ ಹಿಂದೆ ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ನಾಯಕರು ಕೂಡ ಈ ಹಿಂದೆ ಪ್ರಮುಖ ಬಿಜೆಪಿ ನಾಯಕರು ಹೇಳ್ತಿರುವಂತದ್ದು. ಈ ಹಿಂದೆ ಕೂಡ ಮುರುಗೇಶ್ ನಿರಾಣಿ ಅವರು ಈ ಸಂದರ್ಭ ತಕ್ಕಂತೆ ಆದಷ್ಟು ಬೇಗನೆ ಪತನ ಆಗತ್ತೆ, ನಮ್ ಜೊತೆ ಯಾರು ರಾಜಕೀಯ ವ್ಯಕ್ತಿಗಳು ನಮ್ ಜೊತೆಗಿದ್ದಾರೆ, ಹೀಗಾಗಿ ಅವರನ್ನ ನಾವು ತರೋದಿಲ್ಲ, ತಾವಾಗ್ಲೇ ಬರ್ತಾರೆ. ಯಾಕಂತಂದ್ರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಒಂದು ಕೋಮಾ ಸ್ಟೇಜ್ ನಲ್ಲಿ ಇದೆ. ಯಾಕಂತಂದ್ರೆ ರೋಗಿಗಳು ಯಾವ ರೀತಿಯಾಗಿ ಕೋಮಾ ಸ್ಟೇಜ್ ನಲ್ಲಿ ಇದ್ದಾರೆ, ಆ ರೀತಿಯಾಗಿ ಅವರವರೇ ಶಾಸಕರು ಒಂದು ಹೊಡೆದಾಡುವ ನಿಟ್ಟಿನಲ್ಲಿ ಈಗಾಗಲೇ ಆಯಾ ಕ್ಷೇತ್ರದಲ್ಲಿ ಅನುದಾನ ಇಲ್ಲದೆ ಪರದಾಡುವಂತ ಪರಿಸ್ಥಿತಿಯಾಗಿದೆ. ಈಗ 5 ಗ್ಯಾರಂಟಿ ಯೋಜನೆಗಳಲ್ಲಿ ತಲ್ಲೀನರಾಗಿರ್ತಕ್ಕಂಥ ಏನು ರಾಜ್ಯ ಸರ್ಕಾರ ಒಂದು ಹೀನಾಯ ಸ್ಥಿತಿಗೆ ಹೋಗಿದೆ ಅಂತಕ್ಕಂಥ ಮಾತನ್ನು ಕೂಡ ಮುರುಗೇಶ್ ನಿರಾಣಿ ಅವರು ಒಂದು ಕಾಲಿಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಯಾಕಂತಂದ್ರೆ ಈಗಾಗಲೇ ಬರದ ಒಂದು ಛಾಯೆ ಆವರಿಸಿರುವಂತಹ ಹಿನ್ನೆಲೆಯಲ್ಲಿ ಆಯಾ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಆಯಾ ಕ್ಷೇತ್ರದಲ್ಲಿ ಆ ರೈತರ ಪರಿಸ್ಥಿತಿ ಏನಾಗಿದೆ ಅವರನ್ನ ಒಂದು ಮನಸೆಳೆಯುವಂತ ಕೆಲಸಕ್ಕೂ ಕೂಡ ಈಗಾಗಲೇ ಇಲ್ಲಿ ಜನಪ್ರತಿನಿಧಿಗಳು ಮಾಡ್ತಿಲ್ಲ. ಯಾಕಂತಂದ್ರೆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳಲ್ಲಿ ಏನು ದುಡ್ಡನ್ನ ಕಲೆಕ್ಟ್ ಮಾಡೋದ್ರಲ್ಲಿ ಬಿಜಿ ಆಗಿದ್ದಾರೆ. ಹೀಗಾಗಿ ಇಲ್ಲಿ ಅನುದಾನ ಕೂಡ ಆಯಾ ಕ್ಷೇತ್ರಗಳಿಗೆ ಅನುದಾನವನ್ನು ಇಲ್ಲಿವರೆಗೂ ಮಾಡಿಲ್ಲ ಅಂತಕ್ಕಂಥ ಒಂದಿಷ್ಟು ರಾಜಕೀಯ ನಾಯಕರಲ್ಲಿ ಒಂದಿಷ್ಟು ಗೊಂದಲ ಇರೋದ್ರಿಂದಾಗಿ ಏನೋ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟರು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮುರುಗೇಶ್ ನಿರಾಣಿ ಅವರು ಪದೇ ಪದೇ ಹೇಳ್ತಿರುವಂತದ್ದು. ಒಂದ್ ನಿಟ್ಟಿನಲ್ಲಿ ಈಗಾಗಲೇ ಒಂದು ಮುಳುಗುವಂತ ಸಂದರ್ಭದಲ್ಲಿರುವಾಗ ಈ ರೀತಿ ಆಗ್ತಿದೆ ಅನ್ನುವಂತ ಹೇಳಿಕೆ ಒಂದಿಷ್ಟು ಒಂದು ವಿಚಾರವನ್ನ ಇಟ್ಕೊಂಡ್ರೆ ಈಗಾಗಲೇ ರೋಗಿಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಂದ್ರೆ ಅದು ಈಗ ಕೋಮಾ ಸ್ಟೇಜ್ ನಲ್ಲಿದೆ. ಆ ಪೈಪನ್ನ ಕಿತ್ರೆ ನಾವು ಪಾಪ ಹಚ್ಕೋತೀವಿ, ಆ ಪಾಪವನ್ನ ನಾವ್ಯಾಕೆ ಹಚ್ಕೊಳ್ಳೋದು, ಅದು ತಾನಾಗ್ಲೇ ಬರ್ತೈತೆ ಅನ್ನುವಂತ ಹೇಳಿಕೆಯನ್ನ ಮುರುಗೇಶ್ ನಿರಾಣಿ ಅವರು ಇವತ್ತು ನೇರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು. ಪ್ರಭು, ಗುರು ಹಿರೇಮಠ್ ಈ ಹಿಂದೆ ಕೂಡ ಹೇಳಿದ್ರು, ಅವರು ಒಂದು 50 ಜನ MLA ರೆಡಿ ಇದ್ದಾರೆ ಬರೋಕೆ, ಅಮಿತ್ ಶಾ ಅವ್ರ ಜೊತೆ ಮಾತುಕತೆ ಇದೆಲ್ಲ ಹೇಳಿದ್ರು. ಬಟ್ ಇವೆಲ್ಲ ನೋಡ್ತಿದ್ರೆ ಇವರೇ ಈಗ ಕಾಂಗ್ರೆಸ್ MLAಗಳಿಗೆ ಅಸಮಾಧಾನಿತರನ್ನ ಟಚ್ ಮಾಡುವಂತ ಪ್ರಯತ್ನಗಳು ಏನಾದ್ರೂ ನಡೀತಾ ಇದೆಯಾ ಅಥವಾ ನಡೀಬಹುದಾ ಅನ್ನುವಂಥದ್ದು ಮುಂದೆ? ಈ ಹಿಂದೆ ಕೂಡ ಒಂದು ಹೇಳಿಕೆಯನ್ನ ನೀಡಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ನಾನು ಹೀಗೆ ಹೇಳಲ್ಲ, ಅದನ್ನ ನಾನು ಕೂಲಂಕುಷವಾಗಿ ಆಯಾ ಸಂದರ್ಭ ತಕ್ಕಂತೆ ನಾನು ಒಂದು ರಾಜ್ಯದ ಒಂದು ಪ್ರವಾಸವನ್ನ ಮಾಡ್ತೇವೆ. ಆ ಪ್ರವಾಸದಲ್ಲಿ ಯಾರ್ಯಾರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರನ್ನ ಕರೆಯುವ ನಿಟ್ಟಿನಲ್ಲಿ ನಾವು ಯಾವ ರೀತಿಯಾಗಿ ಇಂಥ ಹೇಳಿಕೆಯನ್ನ ನಾವು ಈಗ ಕೊಡೋದಿಲ್ಲ. ನಾವು
ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಮ್ ಜೊತೆ ಮಾತುಕತೆ ಮಾಡಿದ್ದಾರೆ ಅದನ್ನ ಹೇಳುತ್ತೇನೆ ಅಂತಕ್ಕಂತ ಮಾತನ್ನು ಕೂಡ ಈ ಹಿಂದೆ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಯಾವ ರಾಜಕೀಯ ವ್ಯಕ್ತಿಗಳು ಅವ್ರ ಜೋಡಿ ಸಂಪರ್ಕದಲ್ಲಿದ್ದಾರೆ ಅನ್ನೋದನ್ನ ಇನ್ನೂ ಕೂಡ ಹೇಳಿಲ್ಲ ಅಂತಾನೆ ಹೇಳ್ಬೋದು ಪ್ರಭು. ಯಾಕಂತಂದ್ರೆ ರಾಜ್ಯ ಸರ್ಕಾರ ಒಂದು ಹೀನ ಕೃತ್ಯಕ್ಕೆ ಹೋಗಿದೆ ಅಂತಕ್ಕಂತ ಮಾತನ್ನು ಕೂಡ ಈ ಹಿಂದೆ ಸಾಕಷ್ಟು ರಾಜಕೀಯ ನಾಯಕರು ಹೇಳಿದ್ರು. ಹೀಗಾಗಿ ಇವತ್ತು ಕೂಡ ನಿನ್ನೆ ಸಂದರ್ಭದಲ್ಲಿ ಮುರುಗೇಶ್ ನಿರಾಣಿ ಅವರು ಆಯಾ ಸಂಪರ್ಕದಲ್ಲಿ ಇರ್ತಕ್ಕಂತ ರಾಜಕೀಯ ವ್ಯಕ್ತಿಗಳು ನಮ್ಮ ಜೊತೆಗಿದ್ದಾರೆ, ಅದನ್ನ ನಾನು ಈಗ ಹೇಳಲ್ಲ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾವು ಕರೆ ತರುವಂತ ಕೆಲಸವನ್ನ ಮಾಡ್ತೇವೆ. ಆಗ ನಾವು ಈ ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯನ್ನ ಕೊಡ್ತೇವೆ. ಈಗ ಈ ಸಂದರ್ಭದಲ್ಲಿ ಅನುದಾನ ಇಲ್ಲದೆ ಸರ್ಕಾರವನ್ನ ನಡೆಸ್ತಿದ್ದಾರೆ. ಆ ಅನುದಾನವನ್ನ ತಂದು ಆ ಸರ್ಕಾರದಲ್ಲಿ ಇರ್ತಕ್ಕಂತ 7 ಕೋಟಿ ಜನರಿಗೆ ಒಂದು 7 ಕೋಟಿ ಜನರಿಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಅವಕಾಶವನ್ನ ಈಡೇರಿಸಿಕೊಳ್ಳಿ ಅನ್ನೋ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಿರುವಂತದ್ದು. ಥ್ಯಾಂಕ್ ಯು ಹಿರೇಮಠ್ ಮಾಹಿತಿಗಾಗಿ. ಕಾಂಗ್ರೆಸ್ ಬಿಜೆಪಿ ನಡುವೆ ಮುಂದುವರೆದಿದೆ ಹಿಜಾಬ್ ಸಮರ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುರುಗೇಶ್ ನಿರಾಣಿ ವಾಗ್ದಾಳಿ ನಡೆಸಿದ್ದಾರೆ. ವಿಷಯ ಸುಪ್ರೀಂ ಕೋರ್ಟ್ನಲ್ಲಿರುವಾಗ ಸಿಎಂ ಹೇಳಿದ್ದು ಸರಿಯಲ್ಲ, ಧರ್ಮ ತಾರತಮ್ಯವಾಗಬಾರದೆಂದು ಸಮವಸ್ತ್ರ ಕೊಡಲಾಗಿದೆ. ಆದರೆ ಮುಸ್ಲಿಂ ಓಲೈಕೆಗಾಗಿ ಈ ರೀತಿ ಇವರು ನಡೆದುಕೊಳ್ತಾ ಇದ್ದಾರೆ. ಇಂತಹ ಸರ್ಕಾರ ಕಿತ್ತೆಸೆಯಲು ಜನ ಸಜ್ಜಾಗಿದ್ದಾರೆ ಅಂತ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ನೋಡಿ, ಹಿಜಾಬ್ ಜಟಾಪಟಿ ನಿಲ್ಲಂಗೆ ಕಾಣಿಸ್ತಾ ಇಲ್ಲ. ಇದು ಲೋಕಸಭೆ ಚುನಾವಣೆ ಬರೋವರೆಗೂ ಹಾಗೆ ಜೀವಂತವಾಗಿರುತ್ತೆ. ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟರು, ಅದಾದ್ಮೇಲೆ ಅದಕ್ಕೆ ಕ್ಲಾರಿಟಿಯನ್ನು ಕೊಟ್ಟರು. ಆದರೆ ಬಿಜೆಪಿ ನಾಯಕರು ಅದನ್ನು ಬಿಡ್ತಾ ಇಲ್ಲ. ಧರ್ಮಾಧಾರಿತವಾಗಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮುಸ್ಲಿಂ ತುಷ್ಟೀಕರಣಕ್ಕಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾತು ಹೇಳುವ ಮೂಲಕ ಕಿಡಿಕಾರಿದ್ದಾರೆ. ಒಂದೇ ಸಮಾನ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನ ಕೇಳಿಕೆ ಪಡ್ತಾ ಇದ್ದೀನಿ. ಬೆಳಿಗ್ಗೆ ಒಂದು ಹೇಳ್ತಾರೆ, ಮಧ್ಯಾಹ್ನ ಆ ರೀತಿ ಹೇಳಿಲ್ಲ ಅಂತಾರೆ, ಮಾತು ಸಾಯಂಕಾಲ ಅಂತಾರೆ ಬೇರೆ ಹೇಳ್ತಾರೆ. ನಿನ್ನೆ ಹಿಜಾಬದ ಬಗ್ಗೆ ಅವ್ರೇನು ಹೇಳಿದ್ರು, ಅದಕ್ಕೆ ವಿಷಯ ಸುಪ್ರೀಂ ಕೋರ್ಟ್ದಲ್ಲಿ ಇದ್ರೂ ಸಹಿತ ಅದನ್ನೇ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ, ಅದನ್ನ ಹಿಂತುಗೋತಾ ಇದ್ದೀವಿ. ನಾವು ಶಾಲೆಗೆ ಬರುವಂತ ಮಕ್ಕಳು ಯಾವ ಬೇಕಾದ ಡ್ರೆಸ್ದಲ್ಲಿ ಬರ್ಬೋದು, ಅವ್ರು ಯಾವ ಬೇಕಾದ ಊಟವನ್ನು ಮಾಡ್ಬೋದು, ಅವ್ರೆಲ್ಲ ಥರ ಹೇಳ್ಕೊತ ಬಂದರು. ಅದು ಸುಪ್ರೀಂ ಕೋರ್ಟ್ದಲ್ಲಿದೆ. ಒಂದು ಯೂನಿಫಾರ್ಮ್ ಅಂದ ತಕ್ಷಣನೇ ಅದು ಎಲ್ಲ ಮಕ್ಕಳು ಅದನ್ನೆಲ್ಲ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಲ್ಲಿ ಶ್ರೀಮಂತರು, ಬಡವರು ಮತ್ತು ಮೇಲ್ಜಾತಿ ಕೆಳಜಾತಿ ಅನ್ನುವಂಥದ್ದು ಬರಬಾರ್ದು ಅನ್ನೋದ್ರ ಸಲುವಾಗಿ ಎಲ್ಲರೂ ಒಂದೇ ಸಮಾನರು ಅನ್ನುವಂಥ ದೃಷ್ಟಿಯೊಳಗೆ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಯೂನಿಫಾರ್ಮ್ಗಳನ್ನು ಕೊಟ್ಟಿದ್ದಾರೆ. ಅದು ಶಾಲೆ ಮಕ್ಕಳಿಗಿರ್ಬೋದು, ಬೇರೆ ಬೇರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿರ್ಬೋದು, ಸಮಾನತೆಯನ್ನು ಮಾಡೋದ್ರ ಸಲ ಕೊಟ್ಟಿದ್ದಾರೆ. ಆ ಸಮಾನತೆ ಇವ್ರಿಗೆ ಬೇಕಾಗಿಲ್ಲ. ಬಡವರು ಬಡವರಾಗಿ ಇರಬೇಕು, ಶ್ರೀಮಂತರಾಗಿ ಇರಬೇಕು ಅನ್ನುವಂಥದ್ದು ಇವತ್ತಿನ ಮುಖ್ಯಮಂತ್ರಿಗಳ ಒಂದು ಕಲ್ಪನೆ ಆಗಿದೆ. ಅದ್ರ ಸಲ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ದೇಶ ಹಿಂದೂ ರಾಷ್ಟ್ರ. ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಹಿಂದೂ ರಾಷ್ಟ್ರ ಅನ್ನುವಂಥದ್ದಿದ್ರೆ ಅದು ನಮ್ಮ ಭಾರತ ದೇಶ ಮಾತ್ರ. ಅಂತ ಭಾರತ ದೇಶಕ್ಕೆ ಇವರು ಮತ್ತೆ ಅದನ್ನು ಯಾರ್ಯಾರನ್ನು ಓಲೈಸ್ತಾರೆ ಅನ್ನುವಂಥದ್ದಂತ ದಿನನಿತ್ಯ ಪೇಪರ್ದಲ್ಲಿ ಟಿವಿದೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಮುಸ್ಲಿಂ ಬಾಂಧವರಿಗೆ ಒಂದು ರೀತಿ ಕೊಡುಗೆಗಳನ್ನು ಕೊಡ್ತಾ ಇರುವಂಥದ್ದು, ಹಿಂದೂಗಳಿಗೆ ಇನ್ನೊಂದು ಥರ ಕೊಡುವಂಥದ್ದು, ಅವರಿಗೆ ಅಸಹ್ಯ ಮಾಡುವಂಥ ರೀತಿಯಲ್ಲಿ ಅವ್ರು ನಡ್ಕೋತಾ ಇದ್ದಾರೆ. ಮುಸ್ಲಿಂ ಬಾಂಧವರಿಗೆ ಈ ವರ್ಷ 10,000 ಕೋಟಿ ರೂಪಾಯಿಗಳನ್ನು ತೆಗೆದಿಡ್ತೇನೆ, ಮೀಸಲಿಡ್ತೇನೆ ಅನ್ನೋಂಥದ್ದನ್ನು ಹೇಳಿದರೆ, ಹಿಂದೂಗಳಿಗೆ ಏನು ಪಾಪ ಮಾಡಿದ್ದಾರೆ? ಹಿಂದೂ ರಾಷ್ಟ್ರ, ಹಿಂದೂಗಳಿಗೆ ಯಾವುದೇ ಒಂದು ರೂಪಾಯಿನ ಘೋಷಣೆ ಮಾಡುವಂಥ ಈ ಸರ್ಕಾರವನ್ನು ಸಾಧ್ಯವಾದಷ್ಟು ಬೇಗನೆ ಕಿತ್ತೊಗಿಬೇಕು ಅನ್ನುವಂಥ ಇಡೀ 7 ಕೋಟಿ ನಮ್ಮ ಕರ್ನಾಟಕದ ಜನತೆ, ರಾಷ್ಟ್ರದ 140 ಕೋಟಿ ಜನತೆ ತುದಿಗಾಲ ಮೇಲೆ ನಿಂತಿದ್ದಾರೆ ಅನ್ನೋಂಥದ್ದನ್ನು